ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಇದ್ದಿದ್ರಿಂದ ಇವತ್ತು ಮಾರ್ಕೆಟ್ ಕ್ಲೋಸ್ ಇತ್ತು. ಇನ್ನು ಮಂಗಳವಾರ ಏನಾಗಿತ್ತು ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿತ್ತು, ವಿಚ್ ಇಸ್ 23,530 ಲೆವೆಲ್. ಸೋಮವಾರ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು, ಗ್ಯಾಪ್ ಅಪ್ ಓಪನ್ ಆಯ್ತು. ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಅರ್ಲಿ ಮಾರ್ನಿಂಗ್ ಬೈಯರ್ಸ್ ತುಂಬಾ ಆಕ್ಟಿವ್ ಆಗಿದ್ರು. ಮಾರ್ಕೆಟ್ ಅನ್ನ 23,800 ಲೆವೆಲ್ಗಳು ತಗೊಂಡೋದ್ರು. ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ಒಂದು ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗಿ ಮಾರ್ಕೆಟ್ ದಿಢೀರ್ ಅಂತ ಕರೆಕ್ಷನ್ ಆಯ್ತು. ರೀಸನ್ ಬಂದ್ಬಿಟ್ಟು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಏನ್ ವಾರ್ ನಡೀತಾ ಇತ್ತಲ್ಲ, ಸೊ ಮೊನ್ನೆ ಈ ವಾರು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಮತ್ತೆ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಮಾರ್ಕೆಟ್ ನಲ್ಲಿ ಒಂದು ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗಿ ಮಾರ್ಕೆಟ್ ನಲ್ಲಿ ಒಂದು ಶಾರ್ಪ್ ಕರೆಕ್ಷನ್ ಆಯ್ತು. ಮಾರ್ಕೆಟ್ ಎಲ್ಲಿ ಓಪನ್ ಆಗಿತ್ತಲ್ಲ ವಾಪಸ್ ಅಲ್ಲೇ ಬಂದು ಮಾರ್ಕೆಟ್ ಕ್ಲೋಸ್ ಆಯ್ತು. ಸ್ನೇಹಿತರೆ, ಇನ್ನ ನಾವು ನಿಫ್ಟಿಯ ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಸದ್ಯಕ್ಕೆ 23,500 ಲೆವೆಲ್ ಇದೆಯಲ್ಲ, ಒಂದು ಮೇಜರ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಸೊ ಇಲೆಕ್ಷನ್ ರಿಸಲ್ಟ್ ಆದ್ಮೇಲೆ, ಲೋಕಸಭಾ ಇಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಮಾಡಿ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಅಪ್ ಮೂವ್ಮೆಂಟ್ ಅನ್ನ ಕೊಟ್ಟಿತ್ತು. ಆ ಕಾರಣದಿಂದಾಗಿ ಸದ್ಯಕ್ಕೆ 23,500 ಲೆವೆಲ್ ಒಂದು ಮೇಜರ್ ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗ್ತಿದೆ. ಮಾರ್ಕೆಟ್ ಈ ಲೆವೆಲ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸ್ನೇಹಿತರೆ, ಸದ್ಯಕ್ಕೆ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಇವತ್ತು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ಮುಗಿದಿದೆ. ಸೊ ಜಾರ್ಖಂಡ್ ಇಂಪಾರ್ಟೆಂಟ್ ಆಗಲ್ಲ, ಮಹಾರಾಷ್ಟ್ರ ಎಲೆಕ್ಷನ್ ಬಗ್ಗೆ ಮಾರ್ಕೆಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಕಾರಣ ಏನಂತಂದ್ರೆ, ಮಹಾರಾಷ್ಟ್ರವನ್ನು ನಾವು ಭಾರತದ ಆರ್ಥಿಕ ರಾಜಧಾನಿ ಅಂತ ಕರಿತೀವಿ. ಈ ರಾಜ್ಯಗಳಲ್ಲಿ ಯಾರು ಆಡಳಿತ ನಡೆಸ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಬಿಜೆಪಿಗೆ ಒಂದು ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತೇಳಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ 288 ವಿಧಾನಸಭಾ ಕ್ಷೇತ್ರಗಳಿರುವ ಮಹಾರಾಷ್ಟ್ರದಲ್ಲಿ 145 ಇಸ್ ಗೋಯಿಂಗ್ ಟು ಬಿ ಮ್ಯಾಜಿಕ್ ನಂಬರ್, ಮೆಜಾರಿಟಿ ನಂಬರ್. ಈ ನಂಬರ್ನ ಯಾರು ಕ್ರಾಸ್ ಮಾಡ್ತಾರೆ ಅವ್ರಿಗೆ ಅಧಿಕಾರ ಸಿಗುತ್ತೆ. ಸೊ ಸುಮಾರು ಸರ್ವೆಗಳು ಹೇಳ್ತಾ ಇದಾವೆ, ಸುಮಾರು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದಾವೆ, ಬಿಜೆಪಿದು ಮಹಾಯುತಿ ಅಂತ ಏನ್ ಅಲಯನ್ಸ್ ಇದೆ ಅದಕ್ಕೆ ಮ್ಯಾಜಿಕ್ ನಂಬರ್ ಬರ್ಬೋದು ಅಂತೇಳಿ ಸುಮಾರು ಪ್ರಿಡಿಕ್ಷನ್ಸ್ ಹೇಳ್ತಾ ಇದೆ. ಆದ್ರೆ ಇತ್ತೀಚೆಗೆ ಯಾರು ಎಕ್ಸಿಟ್ ಪೋಲ್ಗಳನ್ನ, ಈ ರಿಪೋರ್ಟ್ ಗಳನ್ನ ನಂಬ್ತಾ ಇಲ್ಲ. ಯಾಕಂತಂದ್ರೆ ಲೋಕಸಭಾ ಸಂದರ್ಭದಲ್ಲಿ ಇದು ತುಂಬಾ ಸುಳ್ಳಾಯ್ತು, ಹರಿಯಾಣ ವಿಧಾನಸಭೆ ಸಂದರ್ಭದಲ್ಲೂ ಕೂಡ ಇದು ಸುಳ್ಳಾಯ್ತು. ಆ ಕಾರಣದಿಂದಾಗಿ ಯಾವುದೇ ಎಕ್ಸಿಟ್ ಪೋಲ್ಗಳನ್ನ ಯಾರು ಅಷ್ಟು ಕ್ಲಿಯರ್ ಆಗಿ ನಂಬ್ತಾ ಇಲ್ಲ. ಎಲೆಕ್ಷನ್ ರಿಸಲ್ಟ್ ಬರೋದು ಬಂದ್ಬಿಟ್ಟು 23ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ, ಅದು ಶನಿವಾರ ಬರುತ್ತೆ. ಸೊ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾರ್ಕೆಟ್ ಸೋಮವಾರ ಅದರ ಮೇಲೆ ರಿಯಾಕ್ಟ್ ಅನ್ನ ಮಾಡುತ್ತೆ. ಒಂದು ವೇಳೆ ಬಿಜೆಪಿಗೆ ಏನಾದ್ರು ಕ್ಲಿಯರ್ ಮೆಜಾರಿಟಿ ಬಂದಿದೆ ಆದ್ರೆ ಮಾರ್ಕೆಟ್ ಸ್ವಲ್ಪ ಮೂಮೆಂಟಮ್ ಅನ್ನು ತೋರಿಸೋ ಚಾನ್ಸಸ್ ಇದೆ. ಒಂದು ವೇಳೆ ಬಿಜೆಪಿಗೆ ಸ್ವಲ್ಪ ಮೆಜಾರಿಟಿ ಬಂದಿಲ್ಲ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಗೋ ಚಾನ್ಸಸ್ ಇದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೇಳಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇನ್ ಯಾರಾದ್ರೂ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಕಲಿಯೋದಿದ್ರೆ, ಟ್ರೇಡಿಂಗ್ ಅನ್ನ ಕಲಿಯೋದಿದ್ರೆ, ನಾವು 3 ದಿನಗಳ ಕಾಲ ಇದೇ ಶನಿವಾರ, ಭಾನುವಾರ ಮತ್ತು ಸೋಮವಾರ ಫಿಸಿಕಲ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಥ್ಯಾಂಕ್ ಯು ಸೊ ಮಚ್.